ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಈ ನೋಹನು ಮತ್ತೆ ಅವನ ಅವನ ಕುಟುಂಬಕ್ಕೆ ಯಾವ ರೀತಿ ಆ ಶಾಪ ಬಂತು, ಯಾಕದು ಬಂತು ಅನ್ನೋದ್ರ ಕುರಿತು ಕೆಲವು ಕಾರ್ಯಗಳನ್ನ ನಾವು ಕಲಿಯೋದಕ್ಕೆ ಹೋಗ್ತೇವೆ. 1 ಪೇತ್ರ 4ನೇ ಅಧ್ಯಾಯ 8ನೇ ವಚನ ನಾವು ನೋಡುವಾಗ, ಮೊಟ್ಟ ಮೊದಲು ನಿಮ್ಮೊಳಗಡೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ, ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥ್ಯ ಸತ್ಕಾರ ಮಾಡಿರಿ. ನಾವು ಸಹ ನಮ್ಮ ಜೀವಮಾನದಲ್ಲಿ ತಪ್ಪುಗಳನ್ನ ಮುಚ್ಚುವುದರ ಬದಲು, ಕ್ಷಮಿಸುವುದರ ಬದಲು ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಸೇಡನ್ನ ನಾವು ತಿಳಿಸ್ಕೊಳ್ಳುವಾಗ ಖಂಡಿತವಾಗಿ ಪ್ರಿಯರೇ, ಕ್ರಿಸ್ತನ ಶರೀರದಲ್ಲಿ ಸಮಾಧಾನ ಇರಲ್ಲ. ಈ ವಾಕ್ಯದಲ್ಲಿ ನಮಗೆ ಏನ್ ನೋಡ್ತೀವಿ ಅಂದಾಗ, ನೋಹನು ಅವನ ಮಕ್ಕಳು, ಮುಖ್ಯವಾಗಿ ಅವನ ಮಗನು ಕಾನಾನನು ಏನ್ ಮಾಡ್ಬೇಕಾಯ್ತು, ಆ ತಪ್ಪನ್ನ, ಆ ಬೆತ್ತಲಿತನವನ್ನ ಕಂಬಳಿಯಿಂದ ಮುಚ್ಚಬೇಕಾಯ್ತು ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಪ್ರೀತಿ ಬಹು ಪಾಪಗಳನ್ನ ಮುಚ್ಚುತ್ತದೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಕೆಲವರು ನಿಮಗೆ ದ್ರೋಹ ಮಾಡಿರ್ಬೋದು, ಕೆಲವರು ನಿಮಗೆ ವಿರುದ್ಧವಾಗಿ ಮಾತನಾಡಿರ್ಬೋದು. ಇದರ ವಿಷಯವಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ಆ ತಪ್ಪುಗಳನ್ನ ಸರಿಪಡಿಸಿ, ನಾವು ಅವರಿಗೆ ಅದನ್ನ ತಿದ್ದಿ, ಅವರು ಪುನಃ ಅದನ್ನ ಮಾಡದ ಹಾಗೆ, ಅದರ ಶಾಪಗಳನ್ನ ತಂದು ಕೊಡದ ಹಾಗೆ ನಾವು ಅವರಿಗೆ ಧೈರ್ಯ ಹೇಳಬೇಕು, ತಿದ್ದುವರಾಗಿರ್ಬೇಕು. ನಮ್ಮ ನಾಲಿಗೆಯನ್ನ ಮತ್ತೊಬ್ಬರ ಮೇಲೆ ತಪ್ಪು ಹೇಳೋದಕ್ಕೆ ಉಪಯೋಗಿಸಬಾರ್ದು. ನಮ್ಮ ನಾಲಿಗೆ ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಉಪಯೋಗಿಸ್ಬೇಕು. ಆ ರೀತಿಯೇ ಕರ್ತನ ನಮ್ಮ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ತರುವವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳ, ಒಂದು ವೇಳೆ ನಿಮ್ಮ ಕುಟುಂಬಗಳಲ್ಲಿ ಅನೇಕ ತರದ ಶಾಪಗಳು ಇರೋದಾದ್ರೆ ಇದೊಂದು ಕಾರಣನ ಎಂಬುದಾಗಿ ಯೋಚನೆ ಮಾಡಿ, ಇನ್ನು ಮೇಲೆ ದೇವರೇ ನನ್ನ ಕೃಪೆ ಕೊಡಪ್ಪ, ಮತ್ತೊಬ್ಬರ ತಪ್ಪುಗಳನ್ನ ಅವರಿಗೆ ತಿದ್ದಬೇಕು. ಅವ್ರು ತಪ್ಪು ಮಾಡಿದಾಗ ಅದರೊಂದಿಗೆ ರಾಜಿ ಆಗಬಾರ್ದು, ಆದರೆ ಅವರ ತಪ್ಪುಗಳನ್ನ ತಿದ್ದಿ ಸರಿಪಡಿಸಿ ಅದನ್ನ ಸೀಕ್ರೆಟ್ ಆಗಿ ನಾವು ಬಿಟ್ಬಿಡ್ಬೇಕು. ಕರ್ತನ ಆ ರೀತಿಯೇ ನಮ್ಮನ್ನ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ ಅಂತ ನಿನ್ನ ವಾಕ್ಯದಲ್ಲಿ ಬರೆದಿದೆ. ಆ ರೀತಿಯ ಪ್ರೀತಿಯಿಂದ ನಡೆದುಕೊಳ್ಳುವ ಹಾಗೆ ದೇವರೇ ಎಲ್ಲ ಕುಟುಂಬಗಳಿಗೂ ನೀ ಕೃಪೆ ಕೊಡಪ್ಪ. ಹೌದಪ್ಪ, ಮತ್ತೊಬ್ಬರ ಕುಂದು ಕೊರತೆಗಳ ಬಗ್ಗೆ ಎತ್ತಿ ಆಡಿ ಅರಸುವುದಲ್ಲ, ಬದಲಾಗಿ ಅದನ್ನು ಕ್ಷಮಿಸಿ ಅದನ್ನು ಅವರಿಗೆ ಸರಿಪಡಿಸುವ ಹಾಗೆ ನಮ್ಮ ಕುಟುಂಬಗಳನ್ನು ಉಪಯೋಗಿಸಪ್ಪ, ಸಭೆಯನ್ನು ಉಪಯೋಗಿಸಪ್ಪ, ದೇವ ಮಕ್ಕಳನ್ನು ಉಪಯೋಗಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ